ಬೆಂಗಳೂರಲ್ಲಿ ಚಂದ್ರು ಕೊಲೆಗೆ ಏನ್ ಕಾರಣ ಹಾಗಾದ್ರೆ? ಜೆಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಮಧ್ಯರಾತ್ರಿ ಕೊಲೆ ನಡೆದಿರೋದು. ಹಾಗಾದ್ರೆ ನಿಜವಾದ ಕಾರಣ ಏನು? ಪೊಲೀಸರು ಏನ್ ಹೇಳ್ತಾರೆ? ಪೊಲೀಸ್ ಕಮಿಷನರ್ ಏನ್ ಹೇಳ್ತಾರೆ? ತನಿಖೆಯಲ್ಲಿ ಏನ್ ಗೊತ್ತಾಗಿದೆ? ಬೈಕ್ಗಳ ಡಿಕ್ಕಿಯೇ ಈ ಒಂದು ಗಲಾಟೆಗೆ ಕಾರಣ ಅಂತ ಹೇಳಿರೋದು ನಗರ ಪೊಲೀಸ್ ಆಯುಕ್ತರಾಗಿರುವ ಕಮಲ್ ಪಂತ್ ಅವರು. ಸೈಮನ್ ರಾಜ್, ಚಂದ್ರು ಒಂದು ಬೈಕಲ್ಲಿದ್ರು, ಹೋಗ್ತಾ ಇದ್ರು. ಶಾಹಿದ್ ಮತ್ತೊಂದು ಬೈಕಲ್ಲಿದ್ದ. ಬೈಕ್ ಡಿಕ್ಕಿ ಆಗತ್ತೆ. ಈ ಕಾರಣಕ್ಕಾಗಿ ಇಬ್ಬರ ನಡುವೆ ಜಗಳ ಆಗತ್ತೆ. ಗಲಾಟೆಯ ವೇಳೆ ಚಂದ್ರು ತೊಡೆಗೆ ಮತ್ತೊಂದು ಬೈಕಲ್ಲಿದ್ದಂತಹ ಶಾಹಿದ್ ಇರಿತಾನೆ. ವಿಕ್ಟೋರಿಯಾದಲ್ಲಿ ತೀವ್ರವಾಗಿ ರಕ್ತಸ್ರಾವದಿಂದ ಚಂದ್ರು ಸಾವನ್ನಪ್ತಾನೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಕಮಲ್ ಪಂತ್ ಅವರು. ಟ್ವೀಟ್ ಮಾಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಬಂಧಿಸಿದ್ದೀವಿ, ತನಿಖೆಯನ್ನ ಮಾಡ್ತಾ ಇದ್ದೀವಿ. ಚಂದ್ರು ಹತ್ಯೆಯ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಅವರು ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನ್ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಟ್ವೀಟ್ ಮಾಡಿದ್ದಾರೆ. ಗೃಹ ಸಚಿವರು ಈಗಾಗಲೇ ಉರ್ದುವಿನ ಭಾಷೆಯ ವಿಚಾರವನ್ನ ಹೇಳಿದ್ರು. ಇಮಿಡಿಯೇಟ್ ಆಗಿ ಸ್ಪಷ್ಟನೆಯನ್ನ ಕೂಡ ಈಗ ಕೊಟ್ಟಿದ್ದಾರೆ. ಗೃಹ ಸಚಿವರು ಉಲ್ಟಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಇವೆಲ್ಲದರ ಮಧ್ಯೆ ಪೊಲೀಸ್ ಕಮಿಷನರ್ ಟ್ವೀಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನ್ ಕಾರಣ ಈ ಒಂದು ಘಟನೆ ಆಗೋದಿಕ್ಕೆ, ಈ ಒಂದು ಕೊಲೆ ಆಗೋದಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಅವರ ತನಿಖೆಯಲ್ಲಿ ಕಂಡು ಬಂದಿರೋದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ನಡೆದ ಗಲಾಟೆ. 4ನೇ ತಾರೀಕು ಮಧ್ಯರಾತ್ರಿ 2:30 ಗಂಟೆ ಸಮಯದಲ್ಲಿ ಸೈಮನ್ ರಾಜ್ ಮತ್ತೆ ಚಂದ್ರು ಇಬ್ರು ನೆಂಟರಾಗಿದ್ದಾರೆ. ಇವರು ಫ್ರೆಂಡ್ಸ್ ನೆಂಟರ. ಅವರು ಹಳೆ ಗುಡ್ಡದ ಹಳ್ಳಿಗೆ ಅಲ್ಲಿ ಊಟಕ್ಕೆ ಚಿಕನ್ ತಿನ್ನಲಿಕ್ಕೆ ಹೋಗಿದ್ರು. ಅಲ್ಲಿ ಅಂಗಡಿ ಮುಚ್ಚಿದ್ರಿಂದ ವಾಪಸ್ ಅವರು ಆ ಕಡೆ ತಮ್ಮ ಊರ ಕಡೆ ಹೋಗ್ತಾ ಇದ್ರು. ಬೇರೆ ಕಡೆ ಅಲ್ಲಿ ಅಂಗಡಿ ಓಪನ್ ಅಂತ ನೋಡ್ತಾ ಇದ್ರು. ಅಲ್ಲಿ ಒಂದು ಹೋದಾಗ ದಾರಿಯಲ್ಲಿ ಇನ್ನೊಂದು ಬೈಕ್ ಜೊತೆ ಡಿಕ್ಕಿ ಆಯಿತು. ಆ ಡಿಕ್ಕಿಯನ್ನು ಶಬೀರ್ ಅಂತ ಒಬ್ಬ ಶಾಹಿದ್ ಅಂತ ಒಬ್ಬ ಮನುಷ್ಯ ಕೊಡ್ತಾರ. ಅದು ಡಿಕ್ಕಿ ಆದ್ಮೇಲೆ ಅಲ್ಲಿ ವಾದ ಆಯಿತು. ಆವಾಗ ಈ ಶಾಹಿದ್ ಅದೇ ಪಕ್ಕದಲ್ಲಿ ವಾಸ ಮಾಡೋದ್ರಿಂದ ತಮ್ಮ 2 ಜನ ತಮ್ಮ ಫ್ರೆಂಡ್ಸ್ಗೆ ಕರೆದಿದ್ದ. ಈ 3 ಜನರ ಜೊತೆ ಏನೋ ವಾದ ಆದ್ಮೇಲೆ ಇವನು ತೊಡೆಗೆ, ಈ ಚಂದ್ರು ತೊಡೆಗೆ ಚಾಕುವಿಂದ ಹಲ್ಲೆ ಮಾಡಿದ್ದ. ತದನಂತರ ಇವ್ರು 3 ಜನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಇವರಿಗೆ ಅಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಮೇಲೆ, ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಚಂದ್ರು ಮೃತಪಟ್ಟಿದ್ದಾನೆ. ಆಮೇಲೆ ಪೊಲೀಸರೆಲ್ಲ ಕೇಸ್ ತಗೊಂಡು ನಿನ್ನೆ ರಾತ್ರಿ ಈ 3 ಜನರನ್ನು ನಿನ್ನೆ ಸಂಜೆ 3 ಜನರನ್ನು ದಸ್ತಗಿರಿ ಮಾಡಿದ್ದಾರೆ. ನಮ್ಮ ಪೊಲೀಸ್ ಅವರು ಮಾಡಿರೋ ತನಿಖೆಯಲ್ಲಿ ನಮಗೆ 3 ಜನರದು ಬಗ್ಗೆ ಮಾಹಿತಿ ಸಿಕ್ಕಿದೆ. 3 ಜನರ ಪೊಲೀಸರು ದಸ್ತಗಿರಿ ಭಾಷೆ ವಿಚಾರಕ್ಕೋಸ್ಕರ ಈ ಒಂದು ಪ್ರಚಾರ ನಡೆದಿದೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಮೇಲೆ ವಾದ